ಮುಷ್ಟು ರೋಡು ಇಲ್ಲಿ ಮಹಾತ್ಮ ಗಾಂಧಿ ನಗರ ನಮಗಿಲ್ಲಿ ಗೋಡನ್ ಇದೆ. ಆ ಗೋಡನ್ಯಾಗೆ ಹುಳ ಭಾಳ ಇದೆ. ನಮ್ಗೆ ಮಕ್ಕಳ ಮರಿಗೆ ಎಲ್ಲರಿಗೂ ಭಾಳ ತೊಂದರೆನೇ ಆಗ್ತೈತಿ. ಊಟದಲ್ಲಿ, ನೀರಿನಲ್ಲಿ, ಮಕ್ಕೊಂಡ್ರನ ಹಾಸಿಗೆಯಲ್ಲಿ ನಮ್ಗೆ ಭಾಳ ತೊಂದರೆನೇ ಐತಿ. ಅದನ್ನು ಯಾರು ಕೇರ್ ಮಾಡೋರಿಲ್ಲ. ಎಲ್ಲರೂ ಯಾರಿಟ್ಟಿಗೆ ಅವರೇ ಬರ್ತಾರ, ನಮಸ್ಕಾರ ಮಾಡ್ತಾರ, ಊಟ ಹಾಕಮ್ಮ 200 100 ಕೊಡ್ತಾರ, ಆಯ್ತು ಅವ್ರದ್ದು ಗೆದ್ದೆ ತಗೊಂಡಷ್ಟೇ. ಗೆದ್ದ ಮೇಲೆ ನಮ್ಮನ್ನು ಯಾರೂ ಮುಷಿ ನೋಡೋರಲ್ಲ. ಆದ್ರೆ ಅದೇ ಪ್ರತಿಯೊಂದು ಅವರು ಬಂದು ಇಲ್ಲಿ ಒಂದು ವಾರ ವಾಸ ಮಾಡಿ ನೋಡು, ನಿಮ್ಮ ಹೆಂಡ್ರ ಮಕ್ಕಳ ಕರ್ಕೊಂಬಂದು ವಾಸ ಮಾಡಿ ನೋಡಿದ್ರೆ ನಿಮಗೂ ಅರ್ಥ ಆಗ್ತೈತಿ. ಯಾಕಂದ್ರೆ ನಮ್ಮ ಥರ ನೀವು ಅನುಭವಿಸ್ಬೇಕು. ಈಗ ನಾವೆಷ್ಟು ಅನುಭವಿಸ್ತೀವಿ ಅಂದ್ರೆ ನೀವು ಅಷ್ಟು ಅನುಭವಿಸಿದ್ರೆ ನಿಮಗೆ ಏನು ಅಂಬೋದು ಅರ್ಥ ಆಗ್ತದೆ. ಯಾಕಂದ್ರೆ ನೀವು ಆರಾಮಾಗಿ ಗೆದ್ದಿರಿ, AC ಹಾಕ್ಯಂತ್ರಿ, ಆರಾಮಾಗಿ ನಿಮ್ಮ ಮನೆಯಲ್ಲಿ ನೀವು ಆರಾಮಾಗಿ ಜೀವನ ಮಾಡ್ತಾರೆ. ಈಗ ಇಂತಲೇ ನೀವು ಬಂದು ಜೀವನ ಮಾಡಿದ್ರೆ ನಿಮಗೆ ಏನಂಬೋದು ಗೊತ್ತಾಗ್ತದೆ. ಆದರೆ ನಮ್ದು ಏನಂಬೋದು ನಿಮಗೆ ಪರಿಸ್ಥಿತಿ ಗೊತ್ತಿಲ್ಲ. ಬಡವರು ನಾವು, ಯಾಕಂದ್ರೆ ನಾವು ದುಡಿಬೇಕು, ತಿನ್ನಬೇಕು. ದುಡಿಯೆಲ್ಲ ತನ್ನಿಲ್ಲ, ತಿನ್ನೋದಿಲ್ಲ. ನಾವು ದುಡಿಯೋದೆಷ್ಟು, ನಾವು ತಿನ್ನೋದೆಷ್ಟು, ದವಾಖಾನೆಗೆ ಇಡೋದೆಷ್ಟು. ಈ ಮಕ್ಕಳ ಮರಿಗೆ ನಾವು ತೋರಿಸೋದು ಯಾವಾಗ, ನಾವು ಮಾಡೋದು ಯಾವಾಗ, ನಮ್ಮ ಹೊಟ್ಟೆ ಜೀವನ ಮಾಡೋದು ಯಾವಾಗ. ಆದ್ರೆ ನಮ್ಮ ಗಂಡರು ಇದು ಅಡಿಗೆ ಹೆಂಗೆ ಮಾಡಿದೆ, ಇದ್ರಾಗ ಇಷ್ಟು ಹುಳ ಬಿದ್ದಾವು, ನಿನಗೆ ಕಂಡಿಲ್ಲೇನು. ಅದು ಏನು ಮಾಡ್ತಾರೆ ಗೊತ್ತಾ, ಒಡೆದು ಬಡದೆ ಮಾಡೋ ಅನ್ನಾಗಿನ್ನ ಎಲ್ಲ ಚಲಿಕೇಸಿ ನಮ್ಗೆ ರಾತಂತ ಮಾಡ್ತಾರೆ. ನಮ್ಮನ್ನು ಯಾರೂ ಕೇಳೋರಿಲ್ಲ. ಇಲ್ಲಿ ಒಟ್ಟೆ MLA ಬರೋಂಗಿಲ್ಲ, ಕೌನ್ಸಿಲರ್ ಬರೋಂಗಿಲ್ಲ, ಯಾರೂ ಬರಲ್ಲ. ಅಷ್ಟೇ ಅವ್ರ ಪೂರ್ತಿಯಾಗಿ ಹಂಪೆ ಸಾವ್ಕಾರ ಕೂಡ ಬರಲ್ಲ. ಈಗ ಹಂಪೆ ಸಾವ್ಕಾರ ಏನು ಮಾಡ್ದ, ನಮಸ್ಕಾರಮ್ಮ, ನಮ್ಮ ಕಾಲು ಬಿಡ್ತೀನಮ್ಮ, ಕೈ ಬಿಡ್ತೀನಮ್ಮ, ಓಟ್ ಹಾಕ್ರಮ್ಮ, ನಮ್ಮನ್ನು ಗೆದಸ್ರಮ್ಮ ಅಂದ. ನಾಚಿಕೆ ಗೀಚಿಗೆ ಎಲ್ಲ ಇರೋಂಗಿಲ್ಲ ಅವ್ರಿಗೆ. ಅವ್ರಿಗೆ ನಾಚಿಕೆ ಮನೆ ಮಾರದ ಎಲ್ಲ ಇದನ್ನಪ್ಪರ ನಮ್ಮದು ಕೇರ್ ಮಾಡ್ತಾರೆ. ಅವ್ರಿಗೆ ಏನು ಅಂಬೋದು ಇಲ್ಲ. ಆದ್ರೆ ನಮ್ಮನ್ನು ಯಾರು ಕೇರ್ ಮಾಡೋರಲ್ಲ. ನಮಗೆ ಇಲ್ಲಿ ಫ್ಯಾಕ್ಟ್ರಿದು ವಾಸನ, ಈ ಕಡೆಗೆ ಇದ್ರದ್ದು ವಾಸನ, ನಮಗೆಲ್ಲ ಭಾಳ ಪೂಳ ತೊಂದರೆ ಆಗಕತ್ತೆ. ನಮ್ಗೆ ಸ್ಲಮ್ ಏರ್ ಅಂತ ಹೇಳ್ಕೇಸಿ ನಮ್ಮನ್ನೆಲ್ಲ ಕೇರ್ ಮಾಡಲ್ಲ ಯಾರು. ಒಟ್ಟು ಅವ್ರದ್ದು ಕೆಲಸ ಇದ್ದಾಗ ಮಾತ್ರ ಅಷ್ಟೇ ಬರ್ತಾರೆ, ನಮ್ಮ ಹತ್ರ ಮಾಡಿಸ್ಕೊಂತಾರ. ನಾವು ಓಟ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ, ಗೆದಿಸ್ತೀವಿ. ಆದ್ರೆ ನಮ್ಮನ್ನು ಯಾರು ಕೇರ್ ಮಾಡಲ್ಲ. ನಮ್ಮನ್ನು ಒಟ್ಟ ಒಂಥರ ಕಸದ ಥರ ಬಿಸಾಕ್ಬಿಟ್ರೆ ಇಲ್ಲಿ ಏರಿಯಾದಾಗ. ಈ ಏರಿಯಾದಾಗ ಕೇಳೋರು ಯಾರಿಲ್ಲ. ಅಂದ್ರೆ ನಿಮ್ದು ಹೆಂಗ ಜೀವನ ಹೆಂಗ, ನಮ್ಮ ಜೀವನ ಹೆಂಗೈತ್ರಿ ಅಷ್ಟೇ. ನಮ್ದು ಇರಲ್ಲ ತಾನ ಜೀವನ ಮಾಡೋದು, ಒಂದಿನ ಹೋಗ್ಬಿಡೋದ್ರಿ ನಾವು ಸಂತೆ ಮಾಡ್ಕೊಂಡು. ಮಕ್ಕಳ ಮರಿನ ಎಲ್ಲ ಕರ್ಕೊಂಡು ಎಲ್ಲಾರ ಹೋಗಿ ನಮ್ದು ಜೀವನ ದೂರ ಎಲ್ಲಾರ ಇದ್ದು ಜೀವನ ಮಾಡಬೇಕು. ಈ ಏರಿಯಾ ಬಿಟ್ಟು ಆ ಪರಿಸ್ಥಿತಿ ಬಂದತ್ತ ನಮಗೆ. ಯಾಕಮ್ಮ ಏನು ಏನ್ರಿ ಉಳಿದು ಟಾಚಾರ, ಈ ಕಡೆಗೆ ಫ್ಯಾಕ್ಟ್ರಿದು ಟಾಚಾರ, ನಮಗೆಲ್ಲ ವಾಸನಿಕ ತಡೆಯೋದು ಆಗೋದು. ಊಟನೂ ಸೇರಂಗಿಲ್ಲ ರೀ. ಏನು ಮಕ್ಕಳು ಊಟ ಮಾಡಲ್ಲ, ನಾವು ಊಟ ಮಾಡಲ್ಲ. ಅದು ಯಾವಾಗ ಊಟ ಮಾಡ್ಬೇಕಂತ ನಾವೆಲ್ಲ ಇದು ಮಾಡಿದ ಹಾಗೆ ಹುಳ ಬಂದ್ಬಿಡ್ತಾವ್ರಿ. ಮೈಯೆಲ್ಲ ಗುಳ್ಳೆ, ತಿಂಡಿ. ನಾವು ದವಾಖಾನೆಗೆ ಏನು ಸೆನೆಕ್ ಐತೆ ಅಂತ ಹೇಳಿ, ಸತ್ರ ಐತೆ ಅಂತೇಳಿ ಓದ್ತೀವಿ, ಒಂದು ಸೂಜಿ ಮಾಡಿಸ್ಕೊಂಬರ್ತೀವಿ, ಜೀವನ ಮಾಡ್ತೀವಿ.